ಇನ್ನು ನಟ ದರ್ಶನ್ ಜಾಮೀನು ಅರ್ಜಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನು ಈಗಾಗಲೇ ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಎಸ್.ಪಿ.ಪಿ. ಅವರಿಂದ ವಾದ ಮಂಡನೆ ಆಗಬೇಕು. ಸರ್ಕಾರಿ ಪರ ವಕೀಲರ ಮುಂದಿರತಕ್ಕಂಥ ಸವಾಲುಗಳು ಏನು ಅಂತಕ್ಕಂಥ ಪ್ರಶ್ನೆ. ಮಂಗಳವಾರದ ವಾದ ಪ್ರತಿವಾದ ಹಾಗಾದರೆ ಹೇಗಿರುತ್ತೆ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಾದ ಪ್ರತಿವಾದದಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದ ಮುಕ್ತಾಯ ಮಾಡಿದ್ದಾರೆ. ಹಲವಾರು ಗುರುತರ ಆರೋಪಗಳನ್ನು ತನಿಖಾಧಿಕಾರಿಗಳ ಮೇಲೆ ಮಾಡಿದ್ದಾರೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೊಡಬೇಕು. ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೇನು ಕೊಡ್ತಾರೆ, ಇವರು ಮಾಡಿರ್ತಕ್ಕಂಥ ಆರೋಪಗಳೇನು, ಎಸ್.ಪಿ.ಪಿ. ಮುಂದಿರ್ತಕ್ಕಂಥ ಸವಾಲುಗಳೇನು, ಇದು ಬಹಳ ಮುಖ್ಯ. ಅಲ್ಲಿ ಹೇಳ್ತಾರೆ, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸಿ.ವಿ. ನಾಗೇಶ್ ಅವರು, ಆರೋಪಿಗಳ ಸ್ಥಳ ಮಹಜರು ತಡವಾಗಿದ್ದು ಯಾಕೆ? ಸ್ಥಳ ಮಹಜರನ್ನ ನೀವು 3 ದಿನ ಬಿಟ್ಟು ಯಾಕೆ ಮಾಡಿದ್ರಿ ಅಂತ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತಾರೆ ಎಸ್.ಪಿ.ಪಿ. ಅಂತಕ್ಕಂಥದ್ದನ್ನು ನೋಡಬೇಕು. ಪೋಸ್ಟ್ಮಾರ್ಟಮ್ ತಡವಾದ ಬಗ್ಗೆ ಕಾರಣವನ್ನು ತಿಳಿಸಬೇಕು. ಪೋಸ್ಟ್ಮಾರ್ಟಮ್ ಮಾಡಿದ್ದು ಡಿಲೇ ಆಗಿದೆ, ಯಾಕೆ? ಆಮೇಲೆ ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖವನ್ನು ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ರಕ್ತದ ಕಲೆಗಳು ಸಿಕ್ಕಿರುವುದಕ್ಕೆ ಮಾಡಿಸಿರುವ ವೈಜ್ಞಾನಿಕ ಪರೀಕ್ಷೆ FSL ರಿಪೋರ್ಟ್ ಅದೇ ಸರಿಯಿಲ್ಲ ಅಂತ ವಾದ ಮಾಡಿದ್ದಾರೆ. ಅದರ ಸಾಮರ್ಥ್ಯವನ್ನು ಸಮರ್ಥವಾಗಿ ತಿಳಿಸ್ಬೇಕು ನೀವು ಅಂತ ಹೇಳಿದ್ದಾರೆ. ಬಟ್ಟೆ ಎಲ್ಲ ಒಗೆದಿಟ್ಟಿದ್ರು ಕೂಡ ರಕ್ತ ಹೆಂಗಪ್ಪ ಸಿಕ್ಬಿಡ್ತು ನಿಮ್ಗೆ ಅದರಲ್ಲಿ ಅಂತ ಕೇಳಿದರು. ಸಿ.ವಿ. ನಾಗೇಶ್ ನೀಡಿರುವ ಕಾರಣಗಳು ಜಾಮೀನಿಗೆ ಇರಬಹುದು. ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ. ಅದೆಲ್ಲವನ್ನ ಜಡ್ಜ್ ಗಮನಿಸಬೇಕು. SI ವಿನಯ್ ಅವರನ್ನು ಪ್ರಮುಖ ಸಾಕ್ಷಿ ಎಂದಿದ್ದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಮೋಹನ್ ರಾಜ್ ಅವರಿಂದ ಪಡೆದ ಹಣ, ಪ್ರದೂಷ್ಗೆ ನೀಡಿದ ಹಣದ ಬಗ್ಗೆ ದಾಖಲೆಯನ್ನು ಕೊಡಬೇಕು. ಪ್ರದೂಷ್ಗೆ ಕೊಟ್ಟಿದ್ದಾರೆ ಅಂತ. ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನು ಧರಿಸಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಲಭ್ಯವಿರುವ CCTVಗಳ ಮೂಲಕ ಸಾಬೀತು ಮಾಡಬೇಕು ಅಂತೆಲ್ಲ ಒಂದಷ್ಟು ಸವಾಲುಗಳನ್ನ ಹಾಕಿದ್ದಾರೆ ಸಿ.ವಿ. ನಾಗೇಶ್ ಅವರು. ಈ ಸವಾಲುಗಳು ಹೇಗೆ ಸಮರ್ಥವಾಗಿ ಉತ್ತರವನ್ನು ಕೊಡ್ತಾರೆ ಎಸ್.ಪಿ.ಪಿ. ಅನ್ನೋದ್ರ ಮೇಲೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗಿದೆ. ಇನ್ನು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹುಸಿ ಬಾಂಬ್ ಕರೆಗಳು ಅಥವಾ ಇಮೇಲ್ ಮಾಡ್ತಕ್ಕಂಥದ್ದು ವಿಪರೀತವಾಗ್ಬಿಟ್ಟಿದೆ. ಪೊಲೀಸರಿಗಂತೂ ಇದನ್ನು ನಂಬಂಗಿಲ್ಲ, ಬಿಡಂಗಿಲ್ಲ, ನಿರ್ಲಕ್ಷ್ಯ ಮಾಡಂಗಿಲ್ಲ, ತಲೆನೋವು ಜಾಸ್ತಿ ಆಗಿದೆ. ಅಕ್ಟೋಬರ್ 4ನೇ ತಾರೀಕು ಕಾಲೇಜಿಗೆ ಬಂದಿದೆ ಬಾಂಬ್ ಬೆದರಿಕೆಯ ಇಮೇಲ್. ಮೈಕ್ರೋಸಾಫ್ಟ್ ಮೂಲಕ ನಕಲಿ VPN ಬಳಸಿ ಬೆದರಿಕೆಯನ್ನು ಹಾಕಿದ್ದಾರೆ. IP ಅಡ್ರೆಸ್ ವಿವರ ನೀಡುವಂತೆ ಮೈಕ್ರೋಸಾಫ್ಟ್ ಕಂಪನಿಗೆ ಈಗ ಪತ್ರವನ್ನು ಬರೆದಿದ್ದಾರೆ ಪೊಲೀಸರು. ಸಾಲು ಸಾಲು ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದೆ. ಕರೆ ಅನ್ನೋದಕ್ಕಿಂತ ಇಮೇಲ್ ಮೂಲಕ ಪತ್ತೆ ಮಾಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು. ಬಟ್ ಇದೇನು ಸವಾಲು ಅಂದರೆ ಇದು ಆಗ್ತಾ ಇಲ್ಲ ಇವ್ರ ಕೈಲಿ ಕಂಡುಹಿಡಿಯೋಕ್ಕೆ. ಬೆದರಿಕೆ ಹಾಕ್ತಿರೋರ ಪತ್ತೆ ಮಾಡೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ನೋಡಿ ಹೆಂಗೆ ಅಂದರೆ, ಅಕ್ಟೋಬರ್ 4ನೇ ತಾರೀಕು ಬೆಂಗಳೂರಿನ 3 ಕಾಲೇಜಿಗೆ ಏಕಕಾಲಕ್ಕೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. BMS ಕಾಲೇಜು, MS ರಾಮಯ್ಯ ಕಾಲೇಜು ಮತ್ತು BIT ಕಾಲೇಜಿಗೆ ಮೇಲ್ ಬಂದಿದೆ. ಇದಕ್ಕೆ ಹಿಂದೆ ನೋಡೋದಾದರೆ ಸೆಪ್ಟೆಂಬರ್ 28 ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ಸೆಪ್ಟೆಂಬರ್ 28. ಅದಕ್ಕಿಂತ ಹಿಂದೆ ಸೆಪ್ಟೆಂಬರ್ 18 ಅಶೋಕನಗರದ ಸೈನಿಕ್ ಶಾಲೆಗೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಇನ್ನೂ ಹಿಂದೆ ಆಗಸ್ಟ್ 29 ಇಂಡಿಯನ್ ಪಬ್ಲಿಕ್ ಸ್ಕೂಲ್ಗೆ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು. ಆಗಸ್ಟ್ 13 JP ನಗರದ ಬ್ರಾಡ್ಕಾಮ್ ಕಂಪನಿಗೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು. ಮೇ 23ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿ ಒಟೇರಾ ಹೋಟೆಲ್ ಸೇರಿ 3 ಹೋಟೆಲ್ಗಳಿಗೆ ಬಾಂಬ್ ಬೆದರಿಕೆ. ಮೇ 14ನೇ ತಾರೀಕು ಅಮೃತಹಳ್ಳಿಯ ಕೆಂಪಾಪುರದ ಜೈನ್ ಹೆರಿಟೇಜ್ ಕಾಲೇಜಿಗೆ ಇಮೇಲ್ ಬಂದಿತ್ತು. ಬೆಂಗಳೂರು ನಗರ ಗ್ರಾಮಾಂತರ ಸೇರಿ 60 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಇದು ಪತ್ತೆ ಹಚ್ಚೋದು ತುಂಬ ಕಷ್ಟ ಆಗಿದೆ. ಇದೇ ಪೊಲೀಸರಿಗಿರ್ತಕ್ಕಂಥ ಸವಾಲು.